ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ಸಿಸಿಬಿಗೆ ದೂರು ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೇ ತನಿಖೆಗೆ ಸಿಸಿಬಿ ಅಧಿಕಾರಿಗಳು ಇಳಿದಿದ್ದಾರೆ. ಅದರಲ್ಲೂ ಸೈಬರ್ಗೊಳಿಸಿದ್ದಾರೆ. 18 ಸೋಷಿಯಲ್ ಮೀಡಿಯಾ ಬಳಕೆದಾರರ ವಿರುದ್ಧ ತನಿಖೆ ಶುರುವಾಗಿದೆ. ಹುಚ್ಚಾಟ ಮೆರೆದಂತ ಅಭಿಮಾನದ ಹೆಸರಿನಲ್ಲಿ ಹುಚ್ಚಾಟ ಮೆರೆದಂತ ಕಿಡಿಗೇಡಿಗಳಿಗೆ ಈಗ ಕಾನೂನು ಕಂಟಕ ಎದುರಾಗುತ್ತೆ. ವಿಜಯಲಕ್ಷ್ಮಿ ಬಗ್ಗೆ ನಿಂದನೆ ಬೆದರಿಕೆ ಹಾಕಿದ್ದವರಿಗೆ ಸಿಸಿಬಿ ತಲಾಶ್ ಮಾಡ್ತಾ ಇದೆ. ಸಿಸಿಬಿ ಈಗ ಅವರ ಐಡಿಗಳನ್ನು ಸಂಗ್ರಹ ಮಾಡ್ತಾ ಇದೆ. ವಿಜಯಲಕ್ಷ್ಮಿಗೆ ಕೆಟ್ಟದಾಗ ಕಮೆಂಟ್ ಹಾಕಿದ್ದು, ಕೆಟ್ಟದಾಗ ಮೆಸೇಜ್ ಹಾಕಿದ್ದು ಅಂಥವರಿಗೆ ಶೋಧವನ್ನು ಮಾಡ್ತಾ ಇದೆ. ಡಿಸೆಂಬರ್ 21ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಮಾಡಿದವರಿಗೆ ಈಗ ತಲಾಶ್ ಶುರುವಾಗಿದೆ. ಮೊದಲಿಗೆ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಾರೆ. ಯಾರ್ಯಾರು ಕೆಟ್ಟ ಕೊಳಕ ಅಶ್ಲೀಲ ಅಸಭ್ಯ ಸಂದೇಶಗಳನ್ನು ಕಳಿಸಿದ್ದಾರೆ, ಪೋಸ್ಟ್ಗಳನ್ನು ಅಶ್ಲೀಲವಾಗಿ ಹಾಕ್ಕೊಂಡಿದ್ದಾರೆ, ಪ್ರಚೋದನಾತ್ಮಕವಾಗಿ ಹಾಕ್ಕೊಂಡಿದ್ದಾರೆ, ಜೊತೆಗೆ ಏನೆಲ್ಲ ಕಮೆಂಟ್ ಇದೆ, ಕಂಟೆಂಟ್ ಏನಿದೆ ಅದನ್ನು ಕೂಡ ನೋಡ್ತಾರೆ, ಮೆಸೇಜ್ ಏನಿದೆ ಅದನ್ನು ಕೂಡ ನೋಡ್ತಾರೆ. ಅಂಥ ಖಾತೆಗಳನ್ನು ಹುಡುಕಿ ಒಂದು ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ. ಆ ಖಾತೆ ಇದೆಯಲ್ಲ, ಅನೇಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡುವಂಥ ಇಂಥ ಹುಚ್ಚಾಟ ಮಾಡುವಂಥವರ ಬಹುತೇಕ ಖಾತೆಗಳು ಅವರ ಸ್ವಂತ ಖಾತೆಗಳಾಗಿರೋದಿಲ್ಲ, ಅವರ ಒರಿಜಿನಲ್ ಅಕೌಂಟ್ಗಳಾಗಿರೋದಿಲ್ಲ. ಫೇಕ್ ಅಕೌಂಟ್ಗಳೇ ಜಾಸ್ತಿ ಆಗಿರುತ್ತೆ. ನಕಲಿ ಖಾತೆಗಳನ್ನೇ ಹೆಚ್ಚಾಗಿ ಬಳಸ್ತಾರೆ ಇಂಥ ಕುಚೋದ್ಯ ಕೆಲಸಗಳಿಗೆ. ಅಂಥದ್ದನ್ನು ಕೂಡ ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ. ನಂತರ ಆರೋಪಿಗಳನ್ನು ಹುಡುಕಿ ಬಂಧಿಸಲಿಕ್ಕೆ ಸಿಸಿಬಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಿಸಿಬಿಯ 3 ತಂಡಗಳಿಂದ ಪ್ರಕರಣದ ಬಗ್ಗೆ ತನಿಖೆ ಶುರುವಾಗಿದೆ. ಇವತ್ತು ಅಥವಾ ನಾಳೆ ಮೆಟಾದಿಂದ ಅಕೌಂಟ್ ಡೀಟೇಲ್ಸ್ ಬರುವಂಥ ಸಾಧ್ಯತೆ ಇದೆ. ಪೊಲೀಸರಿಂದಲೂ ಕೂಡ ಬಳಕೆದಾರರ ಮಾಹಿತಿಯ ಹುಡುಕಾಟ ಸಿಗುತ್ತೆ. ಕೆಲವರು ಅಂದ್ಕೊಂಡಿರ್ತಾರೆ, ನಂದು ಅಕೌಂಟ್ ಫೇಕ್ ಇದೆ, ಫೇಕ್ ಅಕೌಂಟಿಂದ ನಾನು ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳಿ. ಈ ಡಿಜಿಟಲ್ ಫುಟ್ ಪ್ರಿಂಟ್ಸ್ಗಳಿದ್ದಾವಲ್ಲ, ಡಿಜಿಟಲ್ ಫುಟ್ ಪ್ರಿಂಟ್ಸ್ಗಳು ಅಂದರೆ ನೀವು ಯಾವ್ಯಾವ ವೆಬ್ಸೈಟ್ಗೆ ಹೋಗ್ತೀರಿ, ಯಾವ ವೆಬ್ಸೈಟನ್ನು ಬಳಕೆ ಮಾಡ್ತೀರಿ, ಎಲ್ಲಿಂದ ಮೆಸೇಜ್ ಹಾಕ್ತೀರಿ, ಪ್ರತಿಯೊಂದು ಹೆಜ್ಜೆ ಗುರುತನ್ನು ಪತ್ತೆ ಹಚ್ಚಲಿಕ್ಕೆ ಖಂಡಿತ ಅವಕಾಶ ಇದೆ. ನೀವು ಬಳಸುವಂಥ ಮೊಬೈಲ್ ಯಾವುದು, ಯಾವ IP ಅಡ್ರೆಸ್ಸಿಂದ ಆಪರೇಟ್ ಆಗ್ತಾ ಇದೆ, ನೀವು ನಿಮ್ಮ ಮೊಬೈಲ್ನ ಲೊಕೇಶನ್ ಏನು, ಬಳಸುವ ಮೊಬೈಲ್ ನಂಬರ್ ಯಾವುದು, ಹೀಗೆ ಪ್ರತಿಯೊಂದು ಕೂಡ ಪತ್ತೆ ಹಚ್ಚಲಿಕ್ಕೆ ಅವಕಾಶ ಇದೆ. ಮೊದಲು ಇಂಥವರನ್ನು ಒದ್ದು ಒಳಗೆ ಹಾಕಿದ್ರೆ ಈ ಸ್ವೇಚ್ಛಾಚಾರ ಅಂತಾರಲ್ಲ ಅದು ನಿಲ್ಲುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಬಟ್ ಅದರ ಅತಿಯಾದ ಬಳಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಸೊ ಹೀಗಾಗಿ ದೂರು ಕೊಟ್ಟಿದ್ದಾರೆ. ಅಂಥವ್ರನ್ನ ಪತ್ತೆ ಹಚ್ಚಿ ಎಡೆಮುರಿ ಕಟ್ಟಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಡಿಜಿಟಲಿ ಅವರನ್ನು ಟ್ರೇಸ್ ಮಾಡುವಂಥ ಕೆಲಸ, ಮತ್ತೊಂದು ಕಡೆ ಪೊಲೀಸರು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಮ್ಯಾ ಕೇಸ್ನಲ್ಲೂ ಕೂಡ ಹೀಗೆ ಆಗಿತ್ತು. ರಮ್ಯಾ ವಿರುದ್ಧ ಅನೇಕ ರೀತಿಯಲ್ಲಿ ಮೆಸೇಜ್ಗಳನ್ನು ಕಳಿಸಿದ್ರು. ಅವರು ಧೈರ್ಯವಾಗಿ ದೂರು ಕೊಟ್ಟರು. ಆ ನಂತರದಲ್ಲಿ ಕೆಲವರಿಗೆ ಶಿಕ್ಷೆಯನ್ನು ಕೂಡ ಕೊಡಿಸಿದ್ದಾರೆ. ಆಗ್ತಾ ಇದೆ ತನಿಖೆ. ಕೆಲವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿಯೂ ಕೂಡ ಕೆಲವರನ್ನು ಅರೆಸ್ಟ್ ಮಾಡಿ ಬುದ್ಧಿ ಕಲಿಸಿದ್ರೆ ಇನ್ನು ಮುಂದೆ ಬರುವಂಥವರಿಗೆ ಇದೊಂದು ಪಾಠ ಆಗಿ ಉಳಿಯುತ್ತೆ.